ನಮಸ್ಕಾರ ಎಲ್ಲರಿಗೂ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇ ಚಾನಲಲ್ಲಿ ನಾನು ವಿಲೇಜ್ ಅಕೌಂಟೆಂಟ್ ಸಂಬಂಧಿತವಾಗಿ ಅರ್ಥಮೆಟಿಕ್ಸ್ ಕಾನ್ಸೆಪ್ಟ್ ಮೇಲೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ದ್ಯಾಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಪಾರ್ಟ್ 3 ಅರ್ಥಮೆಟಿಕ್ಸ್ ಅನ್ನೋ ಕಾನ್ಸೆಪ್ಟನ್ನು ನಾನು ಈ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್. ದ್ಯಾಟ್ ಈಸ್ ರೆವಿನ್ಯೂ ಲಾಸ್. ರೆವಿನ್ಯೂ ಲಾಸ್ ಅಂದರೆ ಕಂದಾಯ ನಿಯಮಗಳು. ಇದ್ರ ಮೇಲೆ ನಾನಿವತ್ತು ನಿಮಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗಿದ್ದರೆ ಇವತ್ತಿನ ರೆವಿನ್ಯೂ ಲಾಸ್ ಪಾರ್ಟ್ 1 ವಿಡಿಯೋನ ಶುರು ಮಾಡೋಣ. ರೆವಿನ್ಯೂ ಲಾಸ್ ಅಂಡರಲ್ಲಿ ಏನು ಬರುತ್ತೆ ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ is the largest central service. It is one of the most important services since it is concerned with the collection of revenue in India. ರೆವಿನ್ಯೂ ಲಾ ಅಂದ ತಕ್ಷಣ ತಲೆಯಲ್ಲಿ ಬರಬೇಕಾಗಿರೋದು ಇಂಡಿಯನ್ ರೆವಿನ್ಯೂ ಸರ್ವಿಸ್. ಎಕ್ಸಾಮಲ್ಲಿ ರೆವಿನ್ಯೂ ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ ಅಂತ ಕೇಳಿದಾಗ ವಿ ಹ್ಯಾವ್ ಟು ಚೂಸ್ ದ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಶಾರ್ಟ್ ಫಾರಮಲ್ಲಿ ಇಂಡಿಯನ್ ರೆವಿನ್ಯೂ ಸರ್ವಿಸ್ನ IRS ಅಂತ ಡಿನೋಟ್ ಮಾಡ್ತೀವಿ. ನೆನಪಿನಲ್ಲಿ ಇಟ್ಕೊಳ್ಳಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IRS ಅಂತ ಕ್ವಶನ್ ಕೇಳಬಹುದು. ದ ಫುಲ್ ಫಾರ್ಮ್ ಈಸ್ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಆ್ಯಂಡ್ ರೆವಿನ್ಯೂ ಯಾವ ಸರ್ವಿಸ್ ಅಂಡರಲ್ಲಿ ಬರುತ್ತೆ ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅನ್ನೋ ಒಂದು ಗ್ರೂಪ್ ಕ್ಯಾಡರ್ ಅಂಡರ್ ಒಳಗೆ ರೆವಿನ್ಯೂ ಅನ್ನೋ ಒಂದು ಜಾಬ್, ನಮ್ಮ ವಿಲೇಜ್ ಅಕೌಂಟೆಂಟ್ ಜಾಬ್ ಬರುತ್ತೆ. ನೆಕ್ಸ್ಟ್, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂದರೆ ಭಾರತೀಯ ಕಂದಾಯ ಸೇವೆ. ಇದು ಯಾವ ಸರ್ವಿಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಸರ್ವಿಸ್ ಮಾಡುವಂಥದ್ದು. It is one of the most important services because it is concerned with collection of revenue in India. Revenue department is very very important for the economic growth anta helbodu. Next, the Indian Revenue Service plays a crucial role mainly in the implementation of taxes laws through the income tax department. Indian Revenue Service ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ ಎಲ್ಲಿ ಪ್ಲೇ ಮಾಡುತ್ತೆ ಅಂತಂದರೆ ಟ್ಯಾಕ್ಸಸ್ ಲಾಗಳ ಬಗ್ಗೆ. ರೆವಿನ್ಯೂ ಲಾ ಅಂತಂದರೆ ಕಂದಾಯ ನಿಯಮಗಳು, ಟ್ಯಾಕ್ಸಸ್ ಲಾ ಅಂತಂದರೆ ತೆರಿಗೆಯ ನಿಯಮಗಳು. ರೆವಿನ್ಯೂ ಅಂದರೆ ಕಂದಾಯ, ಟ್ಯಾಕ್ಸ್ ಅಂತಂದರೆ ತೆರಿಗೆ. ಈ ಕಂದಾಯ ನಿಯಮಗಳಲ್ಲಿ ತೆರಿಗೆ ನಿಯಮಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಸೊ ನಾವಿಲ್ಲಿ ಮೇನಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಎಲ್ಲದರ ಬಗ್ಗೆ ಬೇಸಿಕ್ಸ್ ಆಗಿ ತಿಳ್ಕೊಂಡಿರಬೇಕು. ಬಿಕಾಸ್ ಬೇಸಿಕ್ಸ್ ಆ್ಯಂಡ್ ಫೌಂಡೇಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ಗ್ರೇಟ್ ಬಿಲ್ಡಿಂಗ್. ಹಾಗಾಗಿ ರೆವಿನ್ಯೂ ಸರ್ವಿಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫಂಕ್ಷನ್ಸ್ಗಳ ಬಗ್ಗೆ ಅದರ ಒಂದು ಚೂರು ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ದರೆ ಅವರು ಬೇಸಿಕ್ಕಾಗಿ ನಮಗೆ ಸಿಂಪಲ್ ಕ್ವಶನ್ನ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಕೇಳಿದರೂ ಕೂಡ ನಾವು ಪಟ್ಟನ ಟಿಕ್ ಅಂತ ಹೇಳಿ ಟಿಕ್ ಮಾಡಿ ಬಂದುಬಿಡ್ಬೋದು. ನೆಕ್ಸ್ಟ್, ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ಇಂಡಿಯಾ with about 75,000 employees spread across 550 locations. Almost every district of the country has an income tax office. ಮೊದಲು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್. ನಮ್ಮ ಇಡೀ ಗೌರ್ಮೆಂಟಲ್ಲಿ, ಇಂಡಿಯನ್ ಗೌರ್ಮೆಂಟಲ್ಲಿ ಇರುವಂಥ ಲಾರ್ಜೆಸ್ಟ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡರ್ ಇನ್ಕಮ್ ಆ್ಯಂಡ್ ರೆವಿನ್ಯೂ. ಅದು ಎಷ್ಟು ಜನ ಎಂಪ್ಲಾಯೀಸ್ನ ಒಳಗೊಂಡಿದೆ ಅಂದರೆ ಅಬೌಟ್ 75,000 ಅಂತ ನಾವು ಟಿಕ್ ಮಾಡಬೇಕು. ನೆಕ್ಸ್ಟ್, ಎಷ್ಟು ಬ್ರಾಂಚಸ್ ಇದ್ದಾವೆ ಅಂತಂದರೆ 550 ಲೊಕೇಶನ್ಸ್ಗಳಲ್ಲಿ ದೇ ಹ್ಯಾವ್ ದೇರ್ ಓನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸ್. ಇನ್ ಈಚ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ ದೇ ಹ್ಯಾವ್ ಅ ಇನ್ಕಮ್ ಟ್ಯಾಕ್ಸ್ ಆಫೀಸ್. ಇಟ್ ಎಕ್ಸಸೈಸಸ್ ಕಂಟ್ರೋಲ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಆಲ್ ದ ಡೈರೆಕ್ಟ್ ಆ್ಯಂಡ್ indirect union taxes through 2 statutory boards, namely the Central Board of Direct Taxes CBDT and the Central Board of Indirect Taxes and Customs, in which short form called CBIC. ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಯಾವುದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಅಂದರೆ ದ ಮ್ಯಾಟರ್ಸ್ ವಿಚ್ ಆರ್ ಆಲ್ ರಿಲೇಟಿಂಗ್ ಟು ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಟ್ಯಾಕ್ಸಸ್ಗಳಲ್ಲಿ 2 types ಆಫ್ ಟ್ಯಾಕ್ಸಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ಡಿರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಯೂನಿಯನ್ ಆಫ್ ಟ್ಯಾಕ್ಸಸ್ಗಳಿಗೆ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಹೆಡ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ 2 ಬೋರ್ಡ್ಸ್ಗಳನ್ನು ಅವರು ನೇಮಕ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಫಸ್ಟ್ ಬೋರ್ಡ್ ಈಸ್ ರಿಲೇಟೆಡ್ ಟು ದ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಬೋರ್ಡ್ ಈಸ್ ರಿಲೇಟೆಡ್ ಟು ದ ಇಂಡೈರೆಕ್ಟ್ ಟ್ಯಾಕ್ಸ್. ಅವುಗಳ ಬಗ್ಗೆ ಡೀಪಾಗಿ ನಾವು ಈ ವಿಡಿಯೋದಲ್ಲಿ ಹಂತವಾಗಿ ಕಲಿತಾ ಹೋಗೋಣ. ಆದರೆ ನಾವು ಈಗ ಈ ಪ್ಯಾರಾದಲ್ಲಿ
ಮೇನಾಗಿ ನೆನ್ಪಿಟ್ಕೋಬೇಕಾಗಿರುವಂಥ 4 ಪಾಯಿಂಟ್ಸ್ ಯಾವ್ಯಾವು ಅಂತ ಅಂದರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಅ ಲಾರ್ಜೆಸ್ಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್. ಯಾಕಂತಂದರೆ ಅಲ್ಲಿ ಎಂಪ್ಲಾಯೀಸ್ ಅಬೌಟ್ 75,000 ಇದ್ದಾರೆ. ಆ್ಯಂಡ್ ಅದರ ಲೊಕೇಶನ್ಸ್ 550 ಅನ್ನೋ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, CBDT ಅನ್ನೋ ಒಂದು ಫುಲ್ ಫಾರ್ಮ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಆ್ಯಂಡ್ ಇನ್ನೊಂದು ಫುಲ್ ಫಾರ್ಮ್ CBIC ವಿಚ್ ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್. ಈ ಎರಡು ಫುಲ್ ಫಾರ್ಮ್ನ ನಾವು ನೆನ್ಪಿಟ್ಕೋಬೇಕು. This video helps aspiring candidates to understand the designation, pay scale, roles and responsibilities associated with the Indian Revenue Department. Now let us move on to the main topic. What is revenue? Revenue ಅಂತಂದರೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. Revenue is another word for the amount of money a company generates from its sales. ರೆವಿನ್ಯೂನ ನಾವೀಗ ಒಂದು ಕಂಪನಿಯ ಆದಾಯ ರೂಪವಾಗಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾವು ಒಂದು ಸ್ಟೀಲ್ ಕಂಪ್ನಿನ ಕನ್ಸಿಡರ್ ಮಾಡೋಣ. ಆ ಸ್ಟೀಲ್ ಕಂಪನಿ ಎಷ್ಟು ತನ್ನ ಸ್ಟೀಲ್ಗಳನ್ನು ಮಾರಾಟ ಮಾಡುತ್ತೋ ಅದರಿಂದ ಕಳಿಸಿರ್ತಕ್ಕಂಥ ಆದಾಯ ಒಂದು ರೀತಿಯಲ್ಲಿ ನಾವು ಅದನ್ನು ಕಂದಾಯ ಅಂತ ಹೇಳ್ಬೋದು. ಅಂತಂದರೆ ಆ ಕಂಪನಿನೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ. ಸೊ ದ ಅಮೌಂಟ್ ಆಫ್ ಮನಿ ಅ ಕಂಪನಿ ಜನರೇಟ್ಸ್ ಫ್ರಮ್ ಇಟ್ಸ್ ಸೇಲ್ಸ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ರೆವಿನ್ಯೂ ಇನ್ ಅನದರ್ ವರ್ಡ್. ನೆಕ್ಸ್ಟ್, ರೆವಿನ್ಯೂ ಮೀನ್ಸ್ ಕಂದಾಯ, ಟ್ಯಾಕ್ಸ್ ಮೀನ್ಸ್ ತೆರಿಗೆ. ರೆವಿನ್ಯೂ ಮತ್ತು ಟ್ಯಾಕ್ಸ್ ಎರಡರಲ್ಲೂ ಕೂಡ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ಕಂದಾಯ ಮತ್ತು ತೆರಿಗೆ ಎರಡು ಕೂಡ ಒಂದೇ, ಆದರೆ ಆಡು ಭಾಷೆಯಲ್ಲಿ ನಾವು ಅದನ್ನು ತೆರಿಗೆ ಅಂತ ಕರಿತೀವಿ. ಆದರೆ ಅದನ್ನು ಸೇವೆಗಳಲ್ಲಿ, ಅಂದರೆ ಭಾರತೀಯ ಕಂದಾಯ ಸೇವೆ ಅನ್ನೋ ಒಂದು ಸರ್ವಿಸ್ ಅಂಡರಲ್ಲಿ ಕಂದಾಯ ಅಂತ ನಾವು ಅದನ್ನು ಬಳಕೆ ಮಾಡ್ತೀವಿ. ರೆವಿನ್ಯೂ ಮತ್ತು ಟ್ಯಾಕ್ಸ್ ಬೋತ್ ಆರ್ ಸೇಮ್. ರೆವಿನ್ಯೂ ಆ್ಯಂಡ್ ಟ್ಯಾಕ್ಸ್ ದೇ ಬೋತ್ ಮೇ ಸೌಂಡ್ ಡಿಫ್ರೆಂಟ್ ಬಟ್ ದ ಮೀನಿಂಗ್ ಈಸ್ ಸೇಮ್. Collecting taxes and fees is a fundamental way for countries to generate public revenues that make it possible to finance investments in human capital, infrastructure, and the provision of services for citizens and businesses. ರೆವಿನ್ಯೂ ಅಂತಂದ ತಕ್ಷಣ ಕಲೆಕ್ಟಿಂಗ್ ಟ್ಯಾಕ್ಸಸ್ ಅನ್ನೋದು ಮೊದಲು ತಲೆಗೆ ಬರಬೇಕಾಗುತ್ತೆ. ಟ್ಯಾಕ್ಸ್ನ ಮತ್ತು ಫೀಸ್ಗಳನ್ನು ನಾವು ಫಂಡಮೆಂಟಲ್ ವೇ ಅಲ್ಲಿ ಕಂಟ್ರೀಸ್ ಕಲೆಕ್ಟ್ ಮಾಡೋ ಒಂದು ಪ್ರೊಸೀಜರ್ಗೆ ರೆವಿನ್ಯೂ ಅಂತ ಕರಿತೀವಿ. ಕಂಟ್ರೀಸ್ ಯಾಕೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾವೆ ಅಂತಂದರೆ, ಹ್ಯೂಮನ್ ಕ್ಯಾಪಿಟಲ್ನ ರೇಸ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇಡೀ ಒಂದು ನೇಷನ್ದ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರವಾಗಿ ಕಂಟ್ರೀಸ್ ಟ್ಯಾಕ್ಸಸ್ ಮತ್ತು ಫೀಸ್ಗಳನ್ನು ಒಂದು ಫಂಡಮೆಂಟಲ್ ವೇ ಒಳಗೆ ಕಲೆಕ್ಟ್ ಮಾಡ್ತಾವೆ. ಇಟ್ ಈಸ್ ಓನ್ಲಿ ದ ಪ್ರೊಸೀಜರ್ ಇನ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಮತ್ತು ಇಡೀ ಸಿಟಿಸನ್ಸ್ ಆಫ್ ಇಂಡಿಯಾಗೆ ಮತ್ತು ಬಿಸ್ನೆಸ್ಗಳಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಕಂಟ್ರಿ ಫೈನಾನ್ಷಿಯಲಿ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಮಾಡಿದಾಗ ಮಾತ್ರ ಒಂದು ಕಂಪನಿ ಎಕನಾಮಿಕಲಿ ಮತ್ತು ಫೈನಾನ್ಷಿಯಲಿ ಫಾರ್ವರ್ಡ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಟ್ಯಾಕ್ಸಸ್ ಆರ್ ಲೀವ್ಡ್ ಬೈ ಗವರ್ನಮೆಂಟ್ ಆನ್ ದೇರ್ ಸಿಟಿಸನ್ಸ್ ಟು ಜನರೇಟ್ ಇನ್ಕಮ್ ಫಾರ್ ಅಂಡರ್ಟೇಕಿಂಗ್ ಪ್ರಾಜೆಕ್ಟ್ಸ್ ಟು ಬೂಸ್ಟ್ ದ ಎಕನಾಮಿ ಆಫ್ ದ ಕಂಟ್ರಿ ಆ್ಯಂಡ್ ಟು ರೇಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಇಟ್ಸ್ ಸಿಟಿಸನ್ಸ್. ಟ್ಯಾಕ್ಸಸ್ನ ಗೌರ್ಮೆಂಟು ಹಾಕ್ತಾರೆ. ಲೀವ್ಡ್ ಅಂತ ಅಂದರೆ ಹಾಕೋ ಅರ್ಥ. ಟ್ಯಾಕ್ಸಸ್ ಆರ್ ಲೀವ್ಡ್ ಬೈ ಗವರ್ಮೆಂಟ್ ಆನ್ ದೇರ್ ಸಿಟಿಸನ್ಸ್ ಟು ಜನ್ರೇಟ್ ಇನ್ಕಮ್ನ ಜನ್ರೇಟ್ ಮಾಡೋದಕ್ಕೆ, ಆದಾಯವನ್ನು ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ ಗವರ್ನಮೆಂಟ್ ಟ್ಯಾಕ್ಸಸ್ಗಳನ್ನು ತನ್ನ ಒಂದು ಸಿಟಿಸನ್ಸ್ ಮೇಲೆ ಹಾಕುತ್ತೆ. ಬಿಕಾಸ್ ಟು ಬೂಸ್ಟ್ ದ ಎಕನಾಮಿ ಆಫ್ ದ ಕಂಟ್ರಿ, ಇಡೀ ಒಂದು ಕಂಟ್ರಿಯ ಎಕನಾಮಿಯನ್ನು ಬೂಸ್ಟ್ ಮಾಡೋದಕ್ಕೆ ಮತ್ತು ಸಿಟಿಸನ್ಸ್ಗಳ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ವೇ ಆಫ್ ಲಿವಿಂಗ್, ನಾವೀಗ ಹೇಗೆ ಜೀವಿಸ್ತಿದ್ದೀವಲ್ಲ ಅದನ್ನು ಇನ್ನೂ ಉತ್ತೀರ್ಣವಾಗಿಸೋದಕ್ಕೆ ಟ್ಯಾಕ್ಸಸ್ಗಳನ್ನು ಕಲೆಕ್ಟ್ ಮಾಡಿ, ಟ್ಯಾಕ್ಸಸ್ಗಳಿಂದ ಬರುವಂಥ ಹಣವನ್ನು ಅವರೆಲ್ಲ ಪಬ್ಲಿಕ್ ಸೋಷಿಯಲ್ ವೆಲ್ಫೇರ್ಗಾಗಿ ಯೂಸ್ ಮಾಡ್ತಾರೆ. ದ ಅಥಾರಿಟಿ ಆಫ್ ದ ಗವರ್ನಮೆಂಟ್ ಟು ಲೀವಿ ಟ್ಯಾಕ್ಸಸ್ ಇನ್ ಇಂಡಿಯಾ ಈಸ್ ಡಿರೈವ್ಡ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಅಲೋಕೇಟ್ಸ್ ದ ಪವರ್ ಟು ಲೀವಿ ಟ್ಯಾಕ್ಸಸ್ ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಈ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡುವಂಥ ಒಂದು ಪವರನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಿಂದ ಡಿರೈವ್ ಮಾಡ್ಕೊಂಡಾಗಿದೆ. ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಮುಖಾಂತರವಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಪವರ್ ಸಿಕ್ಕಿದೆ. ಯಾವುದಕ್ಕೆ ಅಂತಂದರೆ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವ ಒಂದು ರಚನೆಯಿಂದಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಪವರ್ ಸಿಕ್ಕಿದೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದು ಅಂತ ಕ್ವಶನ್ ಕೇಳಿದರೆ, ಆಬ್ವಿಯಸ್ಲಿ ವಿ ಹ್ಯಾವ್ ಟು ಚೂಸ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈಗ ಎಲ್ಲರಿಗೂ ರೆವಿನ್ಯೂ ಅಂತಂದರೆ ಏನು ಅನ್ನೋ ಒಂದು ಚಿಕ್ಕ ಗ್ಲಿಮ್ಸನ್ನು ನೀಡಾಗಿದೆ.
ಇನ್ನು ನೆಕ್ಸ್ಟ್ ರೆವಿನ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲಿಬೇಕು. ರೆವಿನ್ಯೂನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ, ಬಿಕಾಸ್ ರೆವಿನ್ಯೂ ಈಸ್ ಮೋಸ್ಟ್ ಸಿಂಪ್ಲಿ ಕ್ಯಾಲ್ಕುಲೇಟೆಡ್ ಆ್ಯಸ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಮಲ್ಟಿಪ್ಲೈಡ್ ಬೈ ದ ಸೆಲ್ಲಿಂಗ್ ಪ್ರೈಸ್. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಮಲ್ಟಿಪ್ಲೈಡ್ ಬೈ ಸೆಲ್ಲಿಂಗ್ ಪ್ರೈಸ್, ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾನ ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ. ಹೂ ಕ್ರಿಯೇಟೆಡ್ ದ ರೆವಿನ್ಯೂ ಆ್ಯಕ್ಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಬ್ಲೇಮ್ ಅಬ್ರಹಾಂ ಲಿಂಕನ್ ಸೈನ್ಡ್ ದ ರೆವಿನ್ಯೂ ಆ್ಯಕ್ಟ್ ಆಫ್ 1861 ಆನ್ August 5, 1861 and it taxed imports, provided for a direct land tax and imposed a tax of 3% on individual income over $800. In current dollars is about $18,000. ರೆವಿನ್ಯೂ ಆ್ಯಕ್ಟ್ ಅನ್ನೋದನ್ನು ಯಾವಾಗ ಜಾರಿಗೆ ತಂದರು ಅಂದರೆ ಬ್ಲೇಮ್ ಅಬ್ರಹಾಂ ಲಿಂಕನ್ ಅನ್ನೋರು 1861 ಇಸ್ವಿಯಲ್ಲಿ ಆಗಸ್ಟ್ 5ನೇ ತಾರೀಕು ಬ್ಲೇಮ್ ಅಬ್ರಹಾಂ ಲಿಂಕನ್, ನೆನ್ಪಿಟ್ಕೊಳ್ಳಿ, ಬ್ಲೇಮ್ ಅಬ್ರಹಾಂ ಲಿಂಕನ್ ಅನ್ನೋರು ರೆವಿನ್ಯೂ ಆ್ಯಕ್ಟ್ ಆಫ್ 1861 ಅನ್ನೋದನ್ನು ನಮ್ಮ ಇಂಡಿಯಾದಲ್ಲಿ ಜಾರಿಗೆ ತರ್ತಾರೆ. ಆ್ಯಂಡ್ ಇಟ್ ಟ್ಯಾಕ್ಸ್ಡ್ ಇಂಪೋರ್ಟ್ಸ್, ಅದು ಏನನ್ನು ಟ್ಯಾಕ್ಸ್ ಮಾಡುತ್ತೆ, ರೆವಿನ್ಯೂ ಆ್ಯಕ್ಟ್ ಅಂಡರಲ್ಲಿ ಏನನ್ನು ಟ್ಯಾಕ್ಸ್ ಮಾಡಬೇಕು ಅಂತ ಬರೆದಿತ್ತು ಅಂದರೆ ಇಂಪೋರ್ಟ್ಸ್ ಅಂದರೆ ಆಮದು ಮಾಡಿಕೊಳ್ಳುವಂಥ ವಸ್ತುಗಳನ್ನು, ಮತ್ತು ಡೈರೆಕ್ಟ್ ಲ್ಯಾಂಡ್ ಟ್ಯಾಕ್ಸ್ಗಳ ಭೂ ಕಂದಾಯದ ಬಗ್ಗೆ, ಆ್ಯಂಡ್ 3% ಟ್ಯಾಕ್ಸ್ ಆನ್ ಇಂಡಿವಿಜುವಲ್ ಇನ್ಕಮ್. ಇದರ ಅರ್ಥ ಏನು ಅಂತಂದರೆ ಒಬ್ಬ ವ್ಯಕ್ತಿ $800 ಗಳಿಸೋನಾಗಿದ್ದರೆ ಅವನಿಗೆ 3% ಟ್ಯಾಕ್ಸ್ನ ಅವನು ಗವರ್ನಮೆಂಟಿಗೆ ಕಟ್ಟಬೇಕು ಅನ್ನೋದಲ್ಲ ಅವನ ಬ್ಲೇಮ್ ಅಬ್ರಹಾಂ ಲಿಂಕನ್ ಅನ್ನೋರು ರೆವಿನ್ಯೂ ಆ್ಯಕ್ಟ್ ಆಫ್ 1861 ಅಂತ ಆಗಸ್ಟ್ 5 ಜಾರಿಗೆ ತರ್ತಾರೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥ ಮೇನ್ ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ಯಾವ ನ್ಯೂಮರಿಕಲ್ ವ್ಯಾಲ್ಯೂನ ನೆನ್ಪಿಟ್ಕೋಬೇಕು ಅಂತಂದರೆ ರೆವಿನ್ಯೂ ಅನ್ನೋ ಒಂದು ಫಾರ್ಮುಲಾ ವಿಚ್ ಈಸ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಮಲ್ಟಿಪ್ಲೈಡ್ ಬೈ ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ಯಾರು ರೆವಿನ್ಯೂ ಆ್ಯಕ್ಟ್ನ ಕ್ರಿಯೇಟ್ ಮಾಡಿದ್ರು ಅಂತ ಕ್ವಶನ್ ಕೇಳಿದರೆ ಬ್ಲೇಮ್ ಅಬ್ರಹಾಂ ಲಿಂಕನ್ ಅನ್ನೋರು. ಯಾವಾಗ ಅಂತ ಕೇಳಿದರೆ ಆಗಸ್ಟ್ 5, 1861 ಅಂತ. ಯಾವ ಆ್ಯಕ್ಟ್ ಅಂತ ಕೇಳಿದರೆ ರೆವಿನ್ಯೂ ಆ್ಯಕ್ಟ್ ಆಫ್ 1861 ಅಂತ. ರೆವಿನ್ಯೂ ಆ್ಯಕ್ಟ್ ಆಫ್ 1861 ಅಂಡರಲ್ಲಿ ಯಾವ್ಯಾವುದಕ್ಕೆ ಟ್ಯಾಕ್ಸ್ಗಳನ್ನು ವಸೂಲಿ ಮಾಡಬೇಕು ಅಂತ ಬರೆದಿತ್ತು ಅಂದರೆ ಇಂಪೋರ್ಟ್ಸ್ಗಳ ಬಗ್ಗೆ, ಡೈರೆಕ್ಟ್ ಲ್ಯಾಂಡ್ ಟ್ಯಾಕ್ಸ್ಗಳ ಬಗ್ಗೆ, ಆ್ಯಂಡ್ ಟ್ಯಾಕ್ಸ್ ಆಫ್ 3% ಆನ್ ಇಂಡಿವಿಜುವಲ್. ಈ ಟ್ಯಾಕ್ಸ್ ಆಫ್ 3% ಆನ್ ಇಂಡಿವಿಜುವಲ್ ನಿಮಗೆ ತಿಳಿದಿಲ್ಲ ಅಂತಂದರೆ, ಈಗ ಇನ್ನೂ ಜನರಲಾಗಿ ಹೇಳಬೇಕಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ $800 ದುಡಿತಾ ಇದ್ದರೆ ಆ ಒಬ್ಬ ವ್ಯಕ್ತಿ ಮಾತ್ರ 3% ಟ್ಯಾಕ್ಸನ್ನು ಗೌರ್ನಮೆಂಟಿಗೆ ಕಟ್ಟಬೇಕು ಅನ್ನೋ ಒಂದು ರೂಲ್ ರೆವಿನ್ಯೂ ಆ್ಯಕ್ಟ್ ಆಫ್ 1861 ಇತ್ತು. ಈಗ ಪ್ರೆಸೆಂಟಲ್ಲಿ $800 ಮೊತ್ತ ಸರಾಸರಿ ಎಷ್ಟಾಗಿರುತ್ತೆ ಅಂದರೆ $18,000 ಆಗಿರುತ್ತೆ. ರೆವಿನ್ಯೂನ ಕ್ಯಾಲ್ಕುಲೇಟ್ ಮಾಡೋದನ್ನು ಒಂದು ಎಕ್ಸಾಂಪಲ್ ಮೂಲಕ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಅ ಕಂಪನಿ ಸೆಲ್ಸ್ 10 computers at ₹50,000 each, it could use this formula to calculate its gross revenue, which will be equal to 50,000 rupees multiplied by 10 computers, which will be equal to 5 lakh rupees. ಒಂದು ಕಂಪನಿ 10 ಕಂಪ್ಯೂಟರ್ಸ್ಗಳನ್ನು 50,000 ರೂಪಾಯಿಗೆ ಒಂದು ಅಂತ ಮಾರಿದರೆ ಅದರ ಗ್ರಾಸ್ ರೆವಿನ್ಯೂನ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಅಂದರೆ 10 ಕಂಪ್ಯೂಟರ್ಸ್ 10 ಇಂಟು 50,000 ಟೋಟಲಾಗಿ ಅಮೌಂಟ್ 5 ಲಕ್ಷ ರೂಪಾಯಿ ಆಗುತ್ತೆ. 5 ಲಕ್ಷ ರೂಪಾಯಿ ಅನ್ನೋದು ಆ ಒಂದು ಕಂಪನಿಯ ರೆವಿನ್ಯೂ ಅಥವಾ ಅದರ ಒಂದು ಇನ್ಕಮ್ ಅದು ಜನ್ರೇಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ರೆವಿನ್ಯೂ ಲಾಸ್ ಅಂತಂದರೆ ತುಂಬ ಈಸಿ. ಕಂದಾಯ ನಿಯಮಗಳನ್ನು ನಾವು ಕೆಲವೊಂದಿಷ್ಟು ನಂಬರ್ಸ್ಗಳನ್ನು, ಇಸ್ವಿಗಳನ್ನು, ಯಾವ ದಿನದಲ್ಲಿ ಯಾವ ಟ್ಯಾಕ್ಸ್ ಲಾಸ್ಗಳನ್ನು ಜಾರಿಗೆ ತಂದರು ಅನ್ನೋದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಒಂದೊಂದರದ್ದು ಫುಲ್ ಫಾರ್ಮ್ ಅಂದರೆ IRS, CBDT, CBIC ಅನ್ನೋದರ ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ಇದೇ ಥರ ಮುಂದಿನ ವಿಡಿಯೋಸ್ಗಳನ್ನು ಮಾಡ್ತೀನಿ. ರೆವಿನ್ಯೂ ಲಾಸ್ ಪಾರ್ಟ್ 2 ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಈ ರೆವಿನ್ಯೂ ಲಾ ಅನ್ನೋ ಒಂದು ಪಾರ್ಟ್ 1 ನಿಮಗೆ ಇಷ್ಟ ಆದಲ್ಲಿ ನನ್ನ ದೀಪಿಕಾ ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಏನಾದರೂ ನಿಮಗೆ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಬರೀರಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಕಮೆಂಟಲ್ಲಿ ತಿಳಿಸಿ ನಿಮಗೇನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿದ್ದರೆ, ಇನ್ನೂ ಜಾಸ್ತಿ ಇಂಗ್ಲೀಷ್ ಬೇಕಾಗಿದ್ದರೆ, ಅಥವಾ ಇನ್ನೂ ಜಾಸ್ತಿ ಕನ್ನಡದಲ್ಲಿ ನಾನು ಹೇಳಬೇಕಾಗಿದ್ದರೆ, ಏನಾದರೂ ತಪ್ಪುಗಳಾಗ್ತಾಯಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಮತ್ತು ಇನ್ನೂ ಯಾವುದಾದ್ರೂ ವಿಷಯಗಳ ಮೇಲೆ ಏನಾದರೂ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ನನಗೊಂದು ಮಾತು ತಿಳಿಸಿ.
ಸ್ಟ್ಯಾಟಿಸ್ಟಿಕ್ಸ್ ಮಾಡಿ, ಅರ್ಥಮೆಟಿಕ್ಸ್ ಮಾಡಿ ಅಥವಾ ಜನರಲ್ ಇಂಗ್ಲೀಷ್ ಮಾಡಿ ಅಂತ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ಮಾಡ್ತೀನಿ. ಬಟ್ ಐ ವಾಂಟ್ ಯುವರ್ ಸಪೋರ್ಟ್ ಗೈಸ್. ಸೊ ಸಪೋರ್ಟ್ ಮೀ, ಶೇರ್ ಮೈ ಲಿಂಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೇನ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. And thank you so much for all the viewers who are watching my videos, and I will try to be regular on this channel from now onwards. Thanks for being a subscriber if you are a subscriber, and subscribe newly if you are a new viewer. That's it. Bye. ಎಲ್ಲರಿಗೂ ಕೂಡ ನಮಸ್ಕಾರ. Bye.